ಹುಡುಗ. ಆಮೇಲೆ ಅವನು ಹಾರ್ಟ್ಫುಲ್ ಆಗಿರ್ತಾನ. ಆ ಹುಡುಗ ಚಿಕ್ಕ ಹುಡುಗ ಎದುರಿಗಿರೋ ವ್ಯಕ್ತಿಯಲ್ಲಿ ಆ ಬ್ಯಾಕ್ಗ್ರೌಂಡ್ ನೋಡಲ್ಲ, ಅವ್ರ ಸೋಲ್ ನೋಡ್ತಾನೆ, ಎಷ್ಟು ಪ್ಯೂರಿಟಿ ಅಂತ. ಆ ರೀತಿ ಫ್ರೆಂಡ್ಶಿಪ್ ಮಾಡ್ತಾನೆ ಹುಡುಗ. ಅದಕ್ಕೆ ಬಾ ಅಂದ್ರೆ ಬರ್ತಾ ಇಲ್ಲ ನೋಡ್ರಿ. ನಿಜ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ. ಇಬ್ರು ಹಾಗೆ ಇದ್ದಾರೆ. ಓಕೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರು ದಂಪತಿಗಳಿಗೆ ಇಲ್ಲಿರೋ ಎಲ್ಲ ಆತ್ಮಸ್ವರೂಪಗಳನ್ನು ಕೋಟಿ ಕೋಟಿ ಕೃತಜ್ಞತೆಗಳು. ಸರ್ ಹೇಳಿದ್ರು, ನಿಜ ಇದು ನಾನು ಮಾಡ್ತಿದ್ದೀನಿ ಅಂದ್ರೆ ಯಾರನ್ನ ಮೆಚ್ಚಿಸ್ಲಿಕ್ಕಲ್ಲ, ನನ್ನ ಆತ್ಮ ತೃಪ್ತಿಗಾಗಿ ಕೆಲಸ ನಾನು ಮಾಡಿದ್ದೆ. ಹೇಗೆ ಅಂದ್ರೆ, ಈಗ ಒಂದು 5 ವರ್ಷದ ಕೆಳಗೆ ನಾನು ತುಂಬಾ ನೋವಿನಲ್ಲಿದ್ದೆ. ನನ್ನ ಮಗಳು 27 ವರ್ಷದ ಹುಡುಗಿ ಬ್ರೈನ್ ಸ್ಟ್ರೋಕ್ ಬಂದು ತೀರಿ ಹೋದಾಗ ಮತ್ತೆ ಏಟ್ ಮೇಲೆ ಏಟ್ ಅನ್ನೋ ತರ 3 ತಿಂಗಳಿಗೆ ನಮ್ಮಮ್ಮ ಕೂಡ ತೀರಿ ಹೋದಾಗ ನನಗೆ ಇನ್ನು ಒಂದೊಂದು ಕ್ಷಣ ಬದುಕಲಿಕ್ಕೆ ಇಷ್ಟ ಆಗಿದ್ದಿಲ್ಲ. ನನಗೆ ಬೇಡವಾಗಿತ್ತು ಆ ಜೀವನ, ಕಾಯ್ತಾ ಇದ್ದ ನರಕದ ಜೀವನ. ಅಂತ ಸಮಯದಲ್ಲಿ ನನಗೆ ನಿಜವಾಗ್ಲೂ ಸಂಗನಕಲ್ನಲ್ಲಿ ಸುವರ್ಣಮ್ಮನವರು ಈ ಧ್ಯಾನಕ್ಕೆ ಕರೆದ್ರು. ಆದ್ರೆ ನನಗೆ 25 ಇಯರ್ಸ್ ಬ್ಯಾಕ್ ಈ ಧ್ಯಾನದ ಬಗ್ಗೆ ಗೊತ್ತಿತ್ತು, ಆದ್ರೆ ಹೇಗೆ ಮಾಡೋದು, ಹೇಗಿರ್ಬೇಕು ಇದು ಗೊತ್ತಿದ್ದಿಲ್ಲ, ಪರಿಪೂರ್ಣವಾಗಿ ಗೊತ್ತಿದ್ದಿಲ್ಲ. ಯಾವಾಗ ನಾನು ಈ ಪಿರಮಿಡ್ಗೆ ಅಲ್ಲಿ ಸುವರ್ಣಮ್ಮ ಅವ್ರ ಮನೆಯಲ್ಲಿ 41 ಡೇಸ್ ಧ್ಯಾನ ಇಟ್ಕೊಂಡಾಗ ಒಬ್ಬೊಬ್ರು ಮಾಸ್ಟರ್ ಬರೋದು. ನಾನು ಪತಂಜಲಿ ಪಿರಮಿಡ್ನಲ್ಲಿ ನಾನು ಧ್ಯಾನ ಕಲಿತೆ, ನಾನು ಅಲ್ಲಿಂದ ಮಾಸ್ಟರ್ ಆಗಿ ಅಂದಾಗ ನನಗೊಂದು ಕ್ಯೂರಿಯಾಸಿಟಿ ಬಂತು, ಅದೆಂತದ್ದು ಪತಂಜಲಿ ಪಿರಮಿಡ್ ನೋಡಿ ಬರ್ಬೇಕಂತ ನಾನಾಗೆ ಬಂದಿದ್ದು. ಅವತ್ತು ನನ್ನ ಜೊತೆಗೆ ಒಬ್ರು ಮೊನ್ನೆ ಬಂದಿದ್ರಲ್ಲ ಮನ್ಸೂರ್ ಸುಭದ್ರಮ್ಮ ಅವರು ಫ್ರೆಂಡ್, ಅವ್ರುಗಳು ವೀಣಾ ಅದನ್ನಂತ ಅವ್ರನ್ನ ಕರ್ಕೊಂಡು ಬಂದಿದ್ದೆ. ಸರ್ ತುಂಬಾ ಖುಷಿ ಪಟ್ಟ. ಅವ್ರು ಕೂಡ ಒಂದು ಹಾಡು ಹಾಡಿಸಿ ಅವ್ರಿಗೂ ಸನ್ಮಾನ ಮಾಡಿ ಕಳಿಸಿದ್ರು. ನಿಜ ಈ ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಮತ್ತು ಒಂದು ಜನ್ಮ ತಗೊಂಡಂಗೈತಿ ನಿಜವಾಗ್ಲೂ. ಈಗ ಒಂದು 5 ವರ್ಷದ ಕೆಳಗೆ ನನ್ನ ಮಗಳು ಹೋದಾಗ ನಾನು 60 ವರ್ಷದಕ್ಕೆ 65 ವರ್ಷ ಏಜ್ ತರ ಇದ್ದೆ ನಾನು. ಈಗ ಸರ್ ಹೇಳಿದ್ರು, ಧ್ಯಾನ ಮಾಡೋದ್ರಿಂದ ಅದು ತೇಜಸ್ ಅನ್ನೋದು ಅದಾಗದೇ ಬರುತ್ತೆ. ಅದು ಎಲ್ಲರಿಗೂ, ನನಗೊಂದೆಲ್ಲ ಎಲ್ಲರಿಗೂ ಬರುತ್ತೆ. ಸೊ ಆ ಒಂದು ಸಮಯದಲ್ಲಿ ಈ ಪಿರಮಿಡ್ಗೆ ಬಂದ್ಮೇಲೆ ಸಾರ್ ಅವರು ನನಗೆ ಒಂದು ಒಳ್ಳೆ ಗೈಡೆನ್ಸ್ ಮಾಡ್ತಾ ಇದ್ರು. ಅವರು ಅಮೂಲ್ಯವಾದ ಸಮಯ. ನಿಜ ಹೇಳ್ಬೇಕಂದ್ರೆ ಅವ್ರು ತುಂಬಾ ಬಿಜಿ ಪರ್ಸನ್, ಆದ್ರೂ ಕೂಡ ನಾನು ಏನೋ ಒಂದು ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಕೆಲವೊಂದು ಅನುಭವಗಳು, ಹೆಂಗೆ ನಾವು ನಿದ್ದೆ ಮಾಡಿದ ಕನಸಿನಲ್ಲಿ ಬರ್ತಾ ಇರ್ತಾವೆ ಕನಸುಗಳು, ಅದೇ ತರ ಧ್ಯಾನದಲ್ಲಿ ಅನುಭವ ಆದಾಗ ನನಗೆ ಅದು ನಿಜಾನ ನನ್ನ ಭ್ರಮೆನ, ಈ ಒಂದು ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ನಮ್ಮ ಸಾರ್ ಹತ್ರ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ. ಅವ್ರು ಹೇಳಿದ್ರು, ಮೇಡಮ್ ನಿಮ್ಮ ಸಾಧನೆ ಚೆನ್ನಾಗಿದೆ, ನೀವು ಮಾಡ್ತಾ ಹೋಗಿ ಅಂತ ಅವರು ಎಲ್ಲರೂ ನನಗೆ ಬಿಡಿಸಿ ಹೇಳಿದಾಗ ಅದೇ ತರ ನಾನು ಸಾಧನೆ ಮಾಡಿದೆ. ಈ ಕಷ್ಟಗಳು ಕಷ್ಟ ಅನ್ಕೋಬೇಡ್ರಿ, ಇದು ಪಾಠಗಳು ಅನ್ಕೊಳ್ರಿ. ಹೇಗೆ ಎಕ್ಸಾಮ್ ನಲ್ಲಿ ನಾವು ಹೆದರ್ಕೊಂಡು ಪರೀಕ್ಷೆ ಬರ್ದಂಗೆ ಕುಂತ್ರೆ ನಾವು ಖಂಡಿತ ಫೇಲ್ ಆಗ್ತೀವಿ, ಅದೇ ತರ ನಮ್ಮ ಪರಿಸ್ಥಿತಿಗಳಿಗೆ ನಾವು ಹೆದರಿ ಕುಂತ್ರೆ ಅಲ್ಲಿ ನಾವು ಫೇಲ್ ಆಗ್ತೀವಿ ಅಂದ್ರೆ ಅರ್ಥ ದುಃಖದಲ್ಲಿ ಇರ್ತೀವಿ. ಸೊ ಅಲ್ಲಿ ಪಾಸ್ ಆಗೋದಂದ್ರೆ ಏನಂದ್ರೆ ಆ ಪರಿಸ್ಥಿತಿಗಳನ್ನು ಮೀರಿ ನಿಂದ್ರೋದಂದ್ರೆ ಆತ್ಮವಿಶ್ವಾಸ. ಯಾವುದೇ ಆಗ್ಲಿ ಒಂದು ಬಂದಿದ್ದು ಹಾಗೆ ಇರೋದಿಲ್ಲ, ಬರೋದು ಗೊತ್ತು, ಇರೋದು ಗೊತ್ತು, ಹೋಗೋದು ಗೊತ್ತು. ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದು ಸಮಸ್ಯೆ ಆಗ್ಲಿ, ದುಡ್ಡಾಗ್ಲಿ, ನಮ್ಮ ಜೀವನದಲ್ಲಿ ವ್ಯಕ್ತಿಗಳಾಗ್ಲಿ. ಸೊ ಇದು ಒಂದು ಸತ್ಯ ಗೊತ್ತಾದ ಮೇಲೆ ನಿಜವಾಗ್ಲೂ ನನಗೆ ಈ ಧ್ಯಾನ ಸರ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ನಾನು ಅಳವಡಿಸ್ಕೊಂಡು ಈಗ ಎಲ್ಲಿವರೆಗೆ ಅಂತಂದ್ರೆ ನನ್ನ ಉಸಿರು ಇರೋವರೆಗೆ ನಾನು ಈ ಧ್ಯಾನ ಮಾಡಬೇಕು ಅನ್ನೋ ಒಂದು ಇದು ಮಾಡಿದಂಗೆ ಆ ಒಂದು ಸಂಕಲ್ಪದಂತೆ. ನೋಡ್ರಿ, ನನಗೆ ಯಾರಾದ್ರೂ ತೀರೋದ್ರಿಗಿನ ಆ ಕಡೆಗೆ ತಲೆ ಕೂಡ ಹಾಕಿ ಮಲಗಲ್ಲ, ಅಷ್ಟು ಭಯಗ್ರಸ್ತಲ್ಲ ನಾನು. ನನಗೀಗ 50 ವರ್ಷ ಅಂದ್ರೂ ಕೂಡ ಅಷ್ಟು ಭಯ, ಚಿಕ್ಕ ಮಗಳ ತರ ಮಾಡ್ತಾ ಇದ್ದೆ. ಅಂಥದ್ದು ಇವತ್ತು ನಾನು ನೈಟ್ ಎಲ್ಲ ಕುಂತು ಧ್ಯಾನ ಮಾಡ್ತೀನಿ ಅಂದ್ರೆ ಈ ಧ್ಯಾನದಿಂದ, ಈ ಒಂದು ಆತ್ಮವಿಶ್ವಾಸದಿಂದ. ಈ ರೀತಿ ಈ ಪಿರಮಿಡ್ಗೆ ಬಂದ ಮೇಲೆ ಸಾರ್ ಅವರು ಪ್ರತಿ ವಾರ ಒಬ್ಬೊಬ್ಬರನ್ನ ಕರೆಸ್ತಿದ್ದಂಗಲ್ಲೇ ನನ್ನ ಒಂದು ಕೆಲವು ಕ್ವಶನ್ಗಳಿಗೆ ಅವರಿಂದ ಆನ್ಸರ್ ಬಂದು. ಈಗ ಕೂಡ ಇವತ್ತು ಲಕ್ಷ್ಮಣ ರೆಡ್ಡಿ ಸರ್ ಹೇಳಿದ್ದು, ಈ ಒಂದು 10 ದಿನದಿಂದ ನನಗೆ ಧ್ಯಾನ ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ನನಗೆ ಗೊತ್ತಿಲ್ಲದೆ ಅಂದ್ರೆ ನನ್ನ ಕಂಟ್ರೋಲ್ನಲ್ಲಿ ಇಲ್ಲದೆ ನಾನು ರಾತ್ರಿ 11 ಗಂಟೆಗೆ ಕುಂತು ಧ್ಯಾನ 2 ತನಕ ಧ್ಯಾನ ಮಾಡ್ತಾ ಇದ್ದೀನಿ. ಅಂದ್ರೆ ಧ್ಯಾನ ಜಾಸ್ತಿ ಆದಂಗಲ್ಲ ನಮ್ಮಲ್ಲಿ ಶಕ್ತಿ ಬೆಳೀತಿದ್ದದು. ಇದು ಸತ್ಯ, ಇದು ಸಾರ್ ಅವರು ಅದನ್ನೇ ಹೇಳಿದ್ದು. ಈ ರೀತಿ ಇಲ್ಲಿ ನಾನು ಪಡೆದುಕೊಂಡ ಜ್ಞಾನ ನನ್ನ ಜೀವನದಲ್ಲಿ ಬದಲು ತಂದುಕೊಂಡಿದ್ದಕ್ಕೆ ನಾನು ತೋರಿಸ್ತಿರೋ ಕೃತಜ್ಞತೆ, ಇದು ನನ್ನ ಕರ್ತವ್ಯ. ನೋಡ್ರಿ, ಯಾರನ್ನ ಒಂದು ನಾವು ಹೇಳ್ಬೇಕಂದ್ರೆ ಚಿಕ್ಕ ಪೆನ್ ಇಸ್ಕೊಂಡ್ರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾರೋ ಒಂದು ಅಡ್ರೆಸ್ ಕೇಳ್ತೀವಿ, ಅವ್ರಿಗೆ ಹೇಳಿದಾಗ
ಥ್ಯಾಂಕ್ಸ್ ರೀ ಅಂತ ಹೇಳಿದ್ವಿ. ಇಲ್ಲಿ ನನ್ನ ಜೀವನವನ್ನೇ ಬದಲು ಮಾಡಿದಂಥ ಒಂದು ಜಾಗ ಇದು. ಇಂಥ ಜಾಗಕ್ಕೆ ನಿಜವಾಗ್ಲೂ ನಾನು ಇದೇನು ಮಾಡಿದ್ದೀನಿ ಅಂತಂದ್ರೆ ಅದು ನನ್ನ ಸೌಭಾಗ್ಯ. ನಿಜವಾಗ್ಲೂ ಇದು ಏನೋ ಮಾಡ್ಕೊಳಕ್ಕಲ್ಲ ನಾನು ಮಾಡಿದ್ದು. ಆಮೇಲೆ ಸಾರ್ ಅವ್ರು ಹೇಳಿದ್ರು ಹಿಂಗೆ 25 years ಸೆಲೆಬ್ರೇಷನ್ ಮಾಡೋಣ ಅಂತಂದಾಗ ಸಹಜವಾಗಿ ಖರ್ಚಿರುತ್ತಲ್ರಿ. ಈಗಿನ ಕಾಲದಲ್ಲಿ ಇಲ್ಲಿಂದ ನಮ್ಮ ಮನೆಗೆ ಆಟೋಗೆ ಹೋಗ್ಬೇಕಂದ್ರೆ 200 ರೂಪಾಯಿ ಬೇಕು. ಅಂತಂದ್ರಲ್ಲಿ ಇಷ್ಟು ದೊಡ್ಡದು ಮಾಡಿದಾರಲ್ಲಿ ಹೆಂಗೆ ಅಂತಲ್ಲಿ ನಾನು ಫಸ್ಟ್ ಸಾರ್ಗೆ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ, ಹೌದು ನಾನು ಹೇಳಿದೆ ಸರ್, ನಾನು ಎಲ್ಲರ ಹತ್ರ ಹಿಂಗೆ ಇಸ್ಕೊಂಟೇನ್ ಮಾಡ್ತೇನೆ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಯಾವತ್ತೂ ಅವ್ರು ಪಿರಮಿಡ್ ಸಲುವಾಗಿ ದುಡ್ಡು ಕೊಡಿ ಅಂತ ನಾನಂತ ಕೇಳಿಲ್ಲ 5 ವರ್ಷದಿಂದ. ಸೊ ಇದಕ್ಕೂ ಒಪ್ತಾರೋ ಇಲ್ಲೋ, ಆದ್ರೆ ನಾನು ಮಾಡ್ಬೇಕಲ್ಲ ಏನಾದ್ರೂ ಒಂದು. ನಾನೇ ಅಷ್ಟು ಕೊಡೋ ಕೆಪಾಸಿಟಿ ಇಲ್ಲ, ಬಟ್ ಕೇಳೋದು ನನಗೆ ನಿಜ ಕೇಳೋಕೆ ತುಂಬಾ ಮುಜುಗರ. ನನಗೆ ಕೇಳೋಕೆ ಹೊಸ್ದಾಗಿ ಬಂದಾಗ ಹೈದ್ರಾಬಾದ್ಗೆ ಕೇಳಿದ್ದೀನಿ, ಅಮ್ಮ ಶಕ್ತಿಗೆ ಈ ರೀತಿ ಕೇಳಿ ಕೊಟ್ಟಿದ್ದೀನಿ. ಬಟ್ ನಮ್ಮ ಪಿರಮಿಡ್ಗೆ ಅಂತೇಳಿ ಯಾವತ್ತೂ ನಾನು ಕೇಳಿಲ್ಲ. ಸೊ ಇದೊಂದು ಅವಕಾಶ ಅಂತೇಳಿ ಫಸ್ಟು ನನ್ನ ಫ್ರೆಂಡ್ಸ್ಗೆ ಕೇಳಿದೆ ನಾನು, ನಮ್ಮ ಪಿರಮಿಡ್ ಫ್ರೆಂಡ್ಸ್ಗೆ. ಅದು